ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಟುಡೇ ಇವತ್ತು ಯಾವ ಟಾಪಿಕ್ ಅಂದ್ರೆ ಸರ್ಕಲ್ಸ್ ಮ್ಯಾಗ. ಮೊದಲಿಗೆ ಸರ್ಕಲ್ ಅಂದರೆ ಏನಂತ ನಾನು ಸರ್ಕಲ್ ಈಸ್ ಅ ಕ್ಲೋಸ್ಡ್ ಟೂ-ಡೈಮೆನ್ಷನಲ್ ಫಿಗರ್ ಇನ್ ವಿಚ್ ದ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಆರ್ the plane is a equidistance from a given point called a center. Every line that passes through the circle from the line of a reflection symmetry also it has a rational symmetry around the center for every angle. The circle formula in the plane is given as formula ಏನೈತೆ ನೋಡ್ರಿ, x minus h square plus y minus k square equal to r square. ಇಲ್ಲಿ x y coordinate points, h k coordinate points of a center of a circle. R is the radius of the circle. Next parts of circle ನೋನು ಇಲ್ಲಿ a circle has a different parts based on the position and their properties. The different parts of a circle are explained below ಅಂದರು. ಸೊ ಇಲ್ಲಿ annulus ಅಂದರೆ ಏನು ನೋಡ್ರಿ, ಮೊದಲ the region bounded by the two concentric circle. It is basically ring shaped object. ಅಂದ್ರೆ ಇಲ್ಲಿ ಈ ಥರ ಡಬಲ್ ರಿಂಗ್ ಇರಬೇಕು. ಸೊ ಇದು ಏನಂತಾರು annulus ಅಂತಾರು. ಇಲ್ಲಿ ಸ್ಮಾಲ್ ಆರ್ ಇದ್ದಿದ್ದ ರೇಡಿಯಸ್, ಇಲ್ಲಿ ಫಸ್ಟ್ನೇ ಇದಕ್ಕೆ ಇದು ಕ್ಯಾಪಿಟಲ್ ಆರ್ ಇದ್ದಿದ್ದ ಇದು ರೇಡಿಯಸ್, ಬಟ್ ಇದು ಔಟ್ಸೈಡ್ ದ ಸರ್ಕಲ್ ಇದ್ದಿದ್ದ. ನೆಕ್ಸ್ಟ್ ಇಲ್ಲಿ ಆರ್ಕ್ ಅಂದರೆ ಏನು ನೋಡ್ರಿ, ಆರ್ಕ್ ಇಟ್ ಈಸ್ ಅ ಬೇಸಿಕಲಿ ಕನೆಕ್ಟೆಡ್ ಕರ್ವ್ ಆಫ್ ಅ ಸರ್ಕಲ್. ಸೊ ಇಲ್ಲಿ ಇದೇನು ಕಾಣ್ತಿದೆಯಲ್ಲ ಇದು ಆರ್ಕ್. ನೆಕ್ಸ್ಟ್ ಸೆಕ್ಟರ್, a region bounded by the two radii and an arc. ಸೊ ಇಲ್ಲಿ ಇದು ಸೆಕ್ಟರ್. ಅದೇ ರೀತಿ ಸೆಗ್ಮೆಂಟ್, a region bounded by the chord and an arc lying between the chords and points. It is to be noted that segments do not contain the center. ಅಂದರೆ ಸೆಂಟರ್ ಬಿಟ್ಟ ಇಲ್ಲೇನು ಕಾಣ್ತಿದೆಯಲ್ಲ ಇದು ಸೆಗ್ಮೆಂಟ್. ಇದೆಲ್ಲ ಸೆಗ್ಮೆಂಟ್. ಅಥವಾ ಈ ಕಡೆನೂ ತಗೋಬೋದು ನೀವು, ಈ ಕಡೆ ಇಲ್ಲಿ ತೊಂದರೆ ಅಂದರೆ ಇದು ಸೆಗ್ಮೆಂಟ್. ನೆಕ್ಸ್ಟ್ ಇಲ್ಲಿ ಸೆಂಟರ್ ಇಟ್ ಈಸ್ ಅ ಮಿಡ್ ಪಾಯಿಂಟ್ ಆಫ್ ದ ಸರ್ಕಲ್. ಸೆಂಟರ್ ಅಂದರೆ ಇಲ್ಲಿ ಮಿಡಲ್ ಇದ್ದಿದ್ದ ಇದು ಸೆಂಟರ್ ಅಂತ. ನೆಕ್ಸ್ಟ್ ಚೋರ್ಡ್, ಅ ಲೈನ್ ಸೆಗ್ಮೆಂಟ್ ಹೂಸ್ ಎಂಡ್ ಪಾಯಿಂಟ್ಸ್ ಲೇ ಆನ್ ದ ಸರ್ಕಲ್. ಇದೇ ಹೇಳಿದ್ನಲ್ಲ ಸೆಗ್ಮೆಂಟು ಈ ಥರ ಇದ್ರೆ ಇದು ಸೆಗ್ಮೆಂಟ್ ಅದು. ನೆಕ್ಸ್ಟ್ ಡಯಾಮೀಟರ್ ಅಂದರೆ ಒಂದು ಸರ್ಕಲ್ ಇಲ್ಲಿ ಮಿಡ್ ಪಾಯಿಂಟ್ ಒಳಗೆ ಒಂದು ಎಂಡದಿಂದ ಒಂದು ಎಂಡಕ್ಕೆ ಹೋತಂದ್ರೆ ಅದು ಡಯಾಮೀಟರ್. ಸೊ ಇಲ್ಲಿ ಮಿಡ್ ಪಾಯಿಂಟ್ನಿಂದ ಒಂದು ಯಾವುದೇ ಸರ್ಕಲ್ದು ಪಾಯಿಂಟ್ಗೆ ಹೋತಂದ್ರೆ ಅದು ರೇಡಿಯಸ್. ಇಲ್ಲಿ ನೋಡ್ರಿ ರೇಡಿಯಸ್, ಅ ಲೈನ್ ಸೆಗ್ಮೆಂಟ್ ಕನೆಕ್ಟಿಂಗ್ ದ ಸೆಂಟರ್ ಆಫ್ ಅ ಸರ್ಕಲ್ to
ಎನಿ ಪಾಯಿಂಟ್ಸ್ ಆನ್ ದ ಸರ್ಕಲ್ ಇಟ್ ಸೆಲ್ಫ್. ಅಂದರೆ ಒಂದು ಸರ್ಕಲ್ ಒಳಗೆ ಸೆಂಟ್ರದಿಂದ ಎನಿ ಪಾಯಿಂಟ್ ಇಲ್ಲಿ ತೊಂದರೆ ಇದು ಆರ್ ಆಗುತ್ತೆ, ಬೇಕಾದ್ರೆ ಈ ಕಡೆ ತೊಂದರೆ ಇದು ಆರ್ ಆಗುತ್ತೆ. ಬಟ್ ಅದು ಸೆಂಟ್ರದಿಂದ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಸ್ಟ್ರೈಟ್ ಲೈನ್ ಒಳಗೆ ಹೋತಂದ್ರೆ ಅದು ಡಯಾಮೀಟರ್. ಸೆಕೆಂಡ್ ಅಂದರೆ ಏನು ನೋಡ್ರಿ, ಒನ್ ಪಾಯಿಂಟ್ದಿಂದ ಅನದರ್ ಪಾಯಿಂಟ್ ಮಿಡ್ಲ್ ಬಿಟ್ಟ ಅಂದ್ರೆ ಸೆಂಟ್ರ್ ಬಿಟ್ಟ ಯಾವುದೇ ಒಂದು ಸೈಡ ಕಟ್ ಆತಂದ್ರೆ ಅದು ಸ್ಟ್ರೇಟ್ ಲೈನ್ ಕಟ್ಟಿಂಗ್ ದ ಸರ್ಕಲ್ ಎಟ್ 2 points. ಅಂದ್ರೆ ಒಂದು ಸರ್ಕಲ್ ಐತಿ, ಇದನ್ನ ಈ ಕಡೆ ಕಟ್ ಆತಂದ್ರೆ ಇದಕ್ಕೆ ಸೆಕೆಂಡ್ ಅಂತಾರು, ಅಥವಾ ಈ ಕಡೆ ಕಟ್ ಆತಂದ್ರೆ ಇದಕ್ಕೂ ಸೆಕೆಂಡ್ ಅಂತಾರು. ಒಟ್ಟು ಸರ್ಕಲ್ದಾಗ ಮಿಡ್ ಪಾಯಿಂಟ್ ಬಿಟ್ಟ ಎನಿ 2 pointsಗೆ ಕಟ್ ಆತಂದ್ರೆ ಅದು ಸೆಕೆಂಡ್. ನೆಕ್ಸ್ಟ್ ಟ್ಯಾಂಜೆಂಟ್. A coplanar straight line touching the circle at a single point. ಅಂದ್ರೆ ಇದೊಂದು ಸರ್ಕಲ್, ಇದ್ರೊಳಗೆ ಎನಿ ಪಾಯಿಂಟ್ಗೆ ಅದು ಟಚ್ ಆತಂದ್ರೆ ಇದು ಟ್ಯಾಂಜೆಂಟ್. ಇಲ್ಲಿದೆ ನೋಡಿ, ಇದು ಟ್ಯಾಂಜೆಂಟ್. ಸೊ ಇದೊಂದು ಸರ್ಕಲ್, ಇದು ಟ್ಯಾಂಜೆಂಟ್. ಅಥವಾ ಈ ಕಡೆ ತೊಂದರೆ ಇಲ್ಲಿ ಟ್ಯಾಂಜೆಂಟ್, ಅಥವಾ ಈ ಕಡೆ ತೊಂದರೆ ಇದು ಟ್ಯಾಂಜೆಂಟ್. So next radius of a circle. So a line segment connecting the center of a circle to any point on a circle itself. The radius of circle is denoted by capital R or small r. Capital R ಇಂದರೆ ಬೇಕಾದ್ರೆ ಸ್ಮಾಲ್ r ಇಂದರೆ ಡಿನೋಟ್ ಮಾಡಬಹುದು. ನೆಕ್ಸ್ಟ್ diameter. Diameter of a circle. A line segment having both endpoints on a circle, it is twice length of a radius, that is d. ಅಂದ್ರೆ d means diameter equal to 2r. ಸೊ ಇದೊಂದು ಸರ್ಕಲ್ ಐತಂದ್ರೆ ಇದು r ರೇಡಿಯಸ್ ಐತಂದ್ರೆ ಇದರ ಡಬಲ್ ಏನಾಗಿರ್ತೈತಿ, ಡಯಾಮೀಟರ್. ಸೊ ಇಲ್ಲಿ ಡಯಾಮೀಟರ್. ಸೊ d equal to 2r ಅಥವಾ r equal to ಏನಾಗುತ್ತೆ d/2. ನೆಕ್ಸ್ಟ್ ಎಕ್ಸಾಂಪಲ್. Find the area and circumference of a circle whose radius is 10 cm. Take the value on pi equal to 3.14. ಸೊ ಇಲ್ಲಿ ಪೈ ವ್ಯಾಲ್ಯೂ ಏನಿರ್ತೈತಿ 3.1142 ಅಂತ ಇರ್ತೈತಿ. ಸೊ ಇಲ್ಲಿ ರೇಡಿಯಸ್ ಆರ್ ಕೊಟ್ಟರು. ಏರಿಯಾ ಸರ್ಕಲ್ದ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾನ 5r². ಸೊ ಪೈ ಅಂದ್ರೆ 3.14, ಆರ್ ಅಂದ್ರೆ 10, ಅದನ್ನ ಸ್ಕ್ವೇರ್ ಮಾಡ್ಯಾರು. ಸೊ 3.14 ಇಂಟು 10² ಅಂದರೆ 100. ಸೊ ಇಂಟು ಮಾಡಿದಾಗ 314 cm². ಸೊ ಇಲ್ಲಿ ಸರ್ಕಂಫರೆನ್ಸ್ ಅಂದರೆ ಸುತ್ತಳತೆ 25r. ಸೊ ಇಲ್ಲಿ 2 ಪೈದು ವ್ಯಾಲ್ಯೂ 3.14, ಸರ್ಕಂಫರೆನ್ಸ್ r ಅಂದರೆ 10. ಸೊ ಸರ್ಕಂಫರೆನ್ಸ್ ಇಸ್ 62.8 cm. ನೆಕ್ಸ್ಟ್ ಇಲ್ಲಿ ಪಾರ್ಟ್ಸ್ ನೋಡ್ರಿ, ಇದೇ ಹೇಳಿದ್ನಲ್ಲ ಅವ. ಇದು ಸೆಕ್ಟರ, ಇಲ್ಲಿ ಒಂದು ಪಾಯಿಂಟ್ದಾಗ ಬರ್ತಂದ್ರೆ ಇದು ರೇಡಿಯಸ್. ಇದು ಲೈನ ಒಂದು ಸರ್ಕಲ್ದಾಗ ಲೈನ್ ಯಾವ ಕಡೆಯಿಂದ ಕಟ್ ಆತಂದ್ರೆ ಅದು ಸೆಕೆಂಡ್. ಇಲ್ಲಿ ಮಿಡಲ್ ಸೆಂಟ್ರ್, ಒನ್ ಎಂಡ್ ಟು ಅನದರ್ ಎಂಡ್ ಸ್ಟ್ರೇಟ್ ಲೈನ್ದಾಗ ಕಟ್ ಆತಂದ್ರೆ ಅದು ಡಯಾಮೀಟ್ರ್. ಇಲ್ಲಿ ಒಂದು ಲೈನ್ ಕಟ್ ಆತಂದ್ರೆ ಇದು ಚೋರ್ಡ. ಇದು ಈ ಅರ್ಧ ಚಂದ್ರಮ ಏನೈತಿ ಸೆಗ್ಮೆಂಟ. ಒಂದು ಸರ್ಕಲ್ಗೆ ಈ ಥರ ಲೈನ್ ಒಂದು ಪಾಯಿಂಟ್ದಾಗ ಕಟ್ಟಾಗಿ ಹೋತಂದ್ರೆ ಅದು ಟ್ಯಾಂಜೆಂಟ್. ಸೊ ಇಲ್ಲಿ ಒಂದು ಪಾಯಿಂಟಿಂದು ಅನದರ್ ಪಾಯಿಂಟ್ ಆನ್ ಸರ್ಕಲ್ ಇತ್ತಂದ್ರೆ ಅದು ಆರ್ಕ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಸೆಂಟ್ರ್, ಇದು ರೇಡಿಯಸ್, ಇದು ಚೋರ್ಡ, ಇದು ಆರ್ಕ್,
ಇದು ಸೆಕೆಂಟ್, ಇದು ಟ್ಯಾಂಜೆಂಟ್. ನೆಕ್ಸ್ಟ್ ಫಾರ್ಮುಲಾ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಪೈ ಆರ್ ಸ್ಕ್ವೇರ್, ಸರ್ಕಂಫರೆನ್ಸ್ ಆಫ್ ಸರ್ಕಲ್ 2 r, ಲೆಂತ್ ಆಫ್ ಆರ್ಕ್ ಆಫ್ ಸರ್ಕಲ್ ಥೀಟಾ ಇಂಟು r, ಏರಿಯಾ ಆಫ್ ಸೆಕ್ಟರ್ ಆಫ್ ಸರ್ಕಲ್ ಥೀಟಾ ಇಂಟು r ಸ್ಕ್ವೇರ್ divided by 2, length of a chord 2r sin theta by 2, area of a segment r square into theta minus sin theta divided by 2. So examples no. First example, if the diameter of a circle is 142.8 mm, then what is the radius of a circle? Diameter ಇಟ್ಕೊಟ್ಟಾರು. ಸೊ ಈ ಥರ ಅರ್ಧ ಏನಾಗಿರ್ತೈತಿ, ರೇಡಿಯಸ್ ಆಗಿರ್ತೈತಿ. ಈ ಥರ ಅರ್ಧ ಎಷ್ಟಾಗುತ್ತೆ, 71.4. ನೆಕ್ಸ್ಟ್ ಎಕ್ಸಾಂಪಲ್, distance around a park is 21.98 yard. What is the radius of a park ಅಂತ ಕೇಳಾರು. ಸೊ ಪಾರ್ಕ್ದ 21.98 ಯಾರ್ಡ್ ಐತಿ. ಸರ್ಕಂಫರೆನ್ಸ್ 2 rs ಫಾರ್ಮುಲಾ. ಸೊ ಇಲ್ಲಿ ನಮಗೆ ರೇಡಿಯಸ್ ನಾವು ಕಂಡುಹಿಡಿಬೇಕು. ಅವರು ಸರ್ಕಂಫರೆನ್ಸ್ ಕೊಟ್ಟಾರು. ಸೊ 21.98 ಡಿವೈಡೆಡ್ ಬೈ 2 ಇದು ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ನಮ್ಗೆ, 3.5 ಯಾರ್ಡ್ ಏನಾಗಿರ್ತೈತಿ, ರೇಡಿಯಸ್ ಆಫ್ ಸರ್ಕಲ್ ಆಗಿರ್ತೈತಿ. ನೆಕ್ಸ್ಟ್ ಎಕ್ಸಾಂಪಲ್, if radius of a circle is 5 cm and measure of angle of the arc is 110, what is the 110 degree, what is the length of the arc ಅಂತ ಕೇಳಾರು. ಸೊ ಆರ್ಕ್ ಲೆಂತ್ ಫಾರ್ಮುಲಾ ಏನೈತಿ, 2πr ಇಂಟು ಆ್ಯಂಗಲ್ ಡಿವೈಡೆಡ್ ಬೈ 360 ಇದೆ. ಸೊ 110 ಆ್ಯಂಗಲ್ ಕೊಟ್ಟವರು, 360 ಐತಿ. ಇಲ್ಲಿ 0 0 ಹೋಯ್ತು. ಸೊ ಇಲ್ಲಿ 2 ಒಂದೇ 2 18. ಸೊ ಇದನ್ನ ಅಷ್ಟು ಇಂಟು ಮಾಡಿದಾಗ ಡಿವೈಡೆಡ್ ಬೈ 18 ಮಾಡಿದಾಗ ನಮಗೆ ಆನ್ಸರ್ ಅಷ್ಟು ಬಂತು, 9.6 ಸೆಂಟಿಮೀಟರ್. ಸೊ ಆರ್ಕ್ ಲೆಂತ್ ಈಸ್ 9.6 ಸೆಂಟಿಮೀಟರ್. Next, find the length of a chord of a circle where the radius is 7 cm and the perpendicular distance from a chord to the center is 4 cm. So radius ನಮಗೆ 8 cm. ಸೊ ಇದು 7 ಕೊಟ್ಟರು, ಇಲ್ಲಿ 7 ಕೊಟ್ಟರು. ಸೊ ಇಲ್ಲಿ 8 ಹತ್ತನ್ನು ತೊಂದರು, ಇಲ್ಲೂ 8 ಹತ್ತು ಮಾಡ್ಕೊಂಬಿಟ್ರಿ ನೀವು. ಡಿಸ್ಟೆನ್ಸ್ ಆಫ್ ಚಾರ್ಡ್ ಟು ಸೆಂಟರ್ ಎಟ್ಟೈತಿ, 3 ಸೆಂಟಿಮೀಟರ್. ನೆಕ್ಸ್ಟ್ ಚಾರ್ಡ್ ಲೆಂತ್ ಫಾರ್ಮುಲಾ ಏನೈತಿ, 2 ಇಂಟು ರೂಟ್ ಆಫ್ r ಸ್ಕ್ವೇರ್ ಮೈನಸ್ d ಸ್ಕ್ವೇರ್. ಸೊ 2 ಇಂಟು ರೂಟ್ 8 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್. ಸೊ 6 to 4ದಾಗ 9 ಹೋದ್ರೆ 2 ಇಂಟು ರೂಟ್ 55. ರೂಟ್ 55ನ ಬೆಲೆ ಎಷ್ಟಾಗುತ್ತೆ, 7.416. ಸೊ 7.416 ಇಂಟು ಮಾಡಿದಾಗ 14.83 ಸೆಂಟಿಮೀಟರ್. ಸೊ ಚಾರ್ಡ್ ಲೆಂತ್ ಎಷ್ಟಾಗುತ್ತೆ, 14.83 ಸೆಂಟಿಮೀಟರ್. ಸೊ
So next example, if the area of a sector with a radius of 6 centimeter is 35.4 centimeter square, calculate the angle of the sector. So angle of the sector, angle divided by 360 into pi r square. So ನಮಗೆ ಇಲ್ಲಿ ಏರಿಯಾ ಆಫ್ ಸೆಕ್ಟರ್ ಕೊಟ್ಟರು 30.54. ಸೊ ಪೈ ಬೆಲೆ ಹಾಕ್ರಿ. ಆರ್ ಅಂದ್ರೆ 6 ಸೆಂಟಿಮೀಟರ್ ರೇಡಿಯಸ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ 360ನ ಈ ಕಡೆ ಇದ್ದಿದ್ದು ಈ ಕಡೆ ಕಳಿಸಿದಾಗ ಇಲ್ಲಿ ಇಂಟು ಆಗುತ್ತೆ. ಸೊ ನಮಗೆ ಆ್ಯಂಗಲ್ ಎಷ್ಟು ಸಿಗುತ್ತೆ, 112.67 ಡಿಗ್ರಿ ಸಿಗುತ್ತೆ. ಸೊ ಆ್ಯಂಗಲ್ ಆಫ್ ಸೆಕ್ಟರ್ ಇಸ್ 112.6.7 centimeter. Next, what is the name of line segment that passes through the center of circle as a end points on circle? Center of a circle pass ಆಗುತ್ತೆ, ಲೈನ್ ಸೆಗ್ಮೆಂಟ್ ಐತಿ, ಎಂಡ್ ಪಾಯಿಂಟ್ಸ್ಗೆ ಅದ ಡಯಾಮೀಟರ್. ಯಾವ ರೀತಿ ನೋಡಿ, ಇಲ್ಲಿ ಒಂದು ಪಾಯಿಂಟದಿಂದ ಇಲ್ಲಿ ಸೆಂಟ್ರ್ ಕಟ್ಟಾಗಿ ನೆಕ್ಸ್ಟ್ ಇದು ಮುಂದೆ ಕಂಟಿನ್ಯೂ ಆಗ್ತಾ ಅಂದ್ರೆ ಇದು ಡಯಾಮೀಟರ್ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ ಅ ಸರ್ಕಲ್ ಟು ಎನಿ ಪಾಯಿಂಟ್ ಆನ್ ಇಟ್ ಸರ್ಕಂಫರೆನ್ಸ್. ಅಂದ್ರೆ ಸರ್ಕಲ್ ಐತಿ, ಸೆಂಟರ್ದಿಂದ ಎನಿ ಒಂದು ಪಾಯಿಂಟ್ಗೆ ಸರ್ಕಂಫರೆನ್ಸ್ ಮ್ಯಾಗ ಕಟ್ ಆತಂದ್ರೆ ಅದು ಏನಾಗುತ್ತೆ, ರೇಡಿಯಸ್ ಆಗುತ್ತೆ. ರೇಡಿಯಸ್ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, what is the relationship between radius and diameter? So d equal to 2r. So ಇಲ್ಲಿ diameter equal to 2 into radius. Next question, if a circle has radius of 5 units, then what is its diameter? So radius 5 ಐತೆ ಅಂದ್ರೆ ಅದರದ ಡಯಾಮೀಟರ್ ಏನಾಗಿರ್ತೈತಿ, ಡಬಲ್ ಇರ್ತೈತಿ. ಸೊ 10 ಯೂನಿಟ್ಸ್. ಸೊ ಇಲ್ಲಿ ಕರೆಕ್ಟ್ ಇಲ್ಲಿದೆ ನೋಡಿ ಫಾರ್ಮುಲಾ. ರೇಡಿಯಸ್ 5 ಐತಿ, ರೇಡಿಯಸ್ ಇಲ್ಲಿ 5 ಅಂದ್ರೆ 2 into 5 is 10 centimeter. ಸಾರಿ 10 ಯೂನಿಟ್ಸ್. ಸೊ ಇಲ್ಲಿಗಿದೆ ಕಂಪ್ಲೀಟ್ ಆಯ್ತು. ಟೋಟಲ್ ಮ್ಯಾಥ್ಸ್ ಎಲ್ಲ ಕಂಪ್ಲೀಟ್ ಆದಂಗೆ ಆಯ್ತು. ಇನ್ನೂ ಯಾವ್ದಾರು ಟಾಪಿಕ್ ಮ್ಯಾಗೆ ಎಕ್ಸಾಂಪಲ್ ಬೇಕಾದ್ರೆ ಕೆಳಗೆ ಕಮೆಂಟ್ದಾಗ ತಿಳಿಸ್ರಿ, ಆ ಟಾಪಿಕ್ ಮ್ಯಾಗ ನಾ ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.